ಹಾಯ್ ಗೈಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಡ್ವೆಂಚರಸ್ ಅರ್ಜುನ. ಸೊ ನೀವು ನಿನ್ನೆ ನೋಡಿದ್ರಿ ನಾವು ಕಾಶ್ಮೀರಲ್ಲಿದ್ವಿ, ಬಟ್ ಇವಾಗ ನಾವು ಅಮೃತ್ಸರ್ಗೆ ಬಂದಿದ್ದೀವಿ ಗೋಲ್ಡನ್ ಟೆಂಪಲ್ಗೆ. ಏನಕ್ಕಂದರೆ ಅಲ್ಲಿ ಕಾಶ್ಮೀರಲ್ಲಿ ಎಲ್ಲ ಕಡೆನೂ ಕೇಳಿದಾಗ ಅಲ್ಲೆಲ್ಲೂ ಸ್ನೋಫಾಲ್ ಆಗ್ತಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಕಾಶ್ಮೀರಿಂದ ಸೀದಾ ಅಮೃತ್ಸರ್ಗೆ ಬಂದ್ವಿ. ಅಮೃತ್ಸರಲ್ಲಿ ಇವಾಗ ಗೋಲ್ಡನ್ ಟೆಂಪಲ್ ಹೋಗ್ತಾಯಿದ್ವಿ. ನಿಮಗೆ ಗೋಲ್ಡನ್ ಟೆಂಪಲ್ನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಅದೇ ಕಾಶ್ಮೀರಲ್ಲಿ ಏನಕ್ಕೆ ಬೇರೆ ಬೇರೆ ಪ್ಲೇಸ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಜಾಸ್ತಿ ಸ್ನೋಫಾಲ್ ಇರಲಿಲ್ಲ. ಬರೀ 10 ದಿನದ ಹಿಂದೆ ಬಿದ್ದಿರೋ ಸ್ನೋ ಅಷ್ಟೇ ಇತ್ತು. ಸೊ ಅದಕ್ಕೆ ಅದು ಸ್ನೋ ನೋಡೋಕ್ಕೆ ಹೋಗಿಲ್ಲ ನಾವು. ಸೊ ಅದಕ್ಕೆ ನಾವು ಸೀದಾ ಬಸ್ ಹತ್ಕೊಂಡು ಫಸ್ಟು ಶ್ರೀನಗರಿಂದ ಜಮ್ಮುಗೆ ಬಂದ್ವಿ. ಜಮ್ಮುವಿಂದ ಇವಾಗ ಅಮೃತ್ಸರ್ಗೆ ಬಂದಿದ್ದೀವಿ. ರಾತ್ರಿ 11:30 ಆಗಿತ್ತು ಅಮೃತ್ಸರ್ಗೆ ಬಂದಿದ್ವಿ. ಸೊ ಇವಾಗ ಬೆಳಗ್ಗೆ ಎದ್ದು ಸ್ವಲ್ಪ ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ಗೋಲ್ಡನ್ ಟೆಂಪಲ್ಗೆ ಹೋಗ್ತಾಯಿದ್ವಿ. ಸೊ ನಿಮಗೆ ತೋರಿಸ್ತೀನಿ ಗೋಲ್ಡನ್ ಟೆಂಪಲ್ ಯಾವ ರೀತಿ ಇದೆ ಅಂತ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲರೂ ನೋಡ್ತಾ ಇರಿ. ಇದೆ ನೋಡಿ ಗಾಯ್ಸ್, ಗೋಲ್ಡನ್ ಟೆಂಪಲ್. ಇನ್ನೂ ಒಳಗಡೆ ಹೋಗಿಲ್ಲ ನಾವು, ಒಳಗಡೆ ಹೋಗ್ಬೇಕು ಇವಾಗ. ನಾವು ಹೋಗೋಕ್ಕಿಂತ ಮುಂಚೆ ಇದು ತಲೆ ಕಟ್ಕೊಂಡು ಹೋಗಬೇಕು, ಹಂಗೆ ಅಲಾವ್ ಮಾಡಲ್ಲ. ಶೂಸ್ ತೆಗೆದಿಟ್ಟು ಹೋಗಬೇಕು, ಆಮೇಲೆ ಸಾಕ್ಸು ಎಲ್ಲ ತೆಗೆದಿಟ್ಟು ಹೋಗ್ಬೇಕು. ಶೂಸು ಸಾಕ್ಸು ಹೊರಗಡೆ ಅಲಾಗಿಲ್ಲ. ಇಲ್ಲಿಂದ ಎಂಟ್ರಿ ಇದೆ, ನೋಡ್ಬೋದು ನೀವು. ನೀರು ಹೆಂಗೆ ಬರ್ತಾಯಿದೆ. ಸೊ ಇಲ್ಲಿಂದಾನೇ ಎಂಟ್ರಿ ಇದೆ, ಒಳಗಡೆ ಹೋಗ್ಬೋದು ಇಲ್ಲಿಂದ. ಇದಕ್ಕೆ ಗೋಲ್ಡನ್ ಟೆಂಪಲ್ ಏನಕ್ಕೆ ಅಂತಾರೆ ಅಂದರೆ ಅದೇನು ಲೇಪನ ಇದೆಯಲ್ಲ ಅದೆಲ್ಲನೂ ಗೋಲ್ಡಲ್ಲಿ ಮಾಡಿದ್ದಾರೆ, ಅದಕ್ಕೆ ಗೋಲ್ಡನ್ ಟೆಂಪಲ್ ಅಂತ. ಇಲ್ಲೂ 24x7 ಮಹಾಪ್ರಸಾದ ಇರುತ್ತೆ. ಆಮೇಲೆ ಇಲ್ಲಿ ಉಳ್ಕೊಳ್ಳೋಕ್ಕೂ ವ್ಯವಸ್ಥೆ ಇರುತ್ತೆ. 3 ದಿವಸವರೆಗೂ ಇಲ್ಲೇ ಇರ್ಬೋದು. ಒಳಗಡೆ ವೀಡಿಯೋ ಅಲಾಗಿಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಏನಕ್ಕಂದರೆ ವೀಡಿಯೋ ಮತ್ತು ಫೋಟೋ ಅಲಾಗಿಲ್ಲ ಅಂತ ಹೊರಗಡೆ ಯಾರೂ ಮಾಡ್ತಿಲ್ಲ. ಮಾಡೋದು ನೋಡೋದು ಬೈತಾರೆ. ಅದಕ್ಕೆ ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಒಳಗಡೆ ಹೋಗ್ಬೋದು. ಬಟ್ ಅಲ್ಲಿ ದರ್ಶನ ಪಡಿಬೇಕಂದ್ರೆ ತುಂಬ ದೊಡ್ಡ ಲೈನ್ ಇದೆ, ಕ್ಯೂ ಇದೆ. ಆ ಕ್ಯೂನ ತೊಗೊಂಡೋಗುತ್ತೆ. ಆ ಕ್ಯೂ ಕಂಪ್ಲೀಟ್ ಅಂದರೆ ಆಲ್ಮೋಸ್ಟ್ ದರ್ಶನ ಸಿಗಬೇಕಂದ್ರೆ 2 to 3 ಅವರ್ ಆಗುತ್ತಂತೆ. ಅಲ್ಲಿ ನೋಡ್ತಿರ್ಬೋದು ನೀವು, ಕ್ಯೂ ಕಾಣ್ತಾ ಇದ್ವಿ. ನೋಡ್ಬೋದು ನೀವು ಎಷ್ಟು ಜನ ರಶ್ ಇದೆ ಅಂತ. ಇಲ್ಲಿ ನಂಬರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಹೋಗೋಷ್ಟರಲ್ಲಿ 3 hours ಆಗುತ್ತೆ. ಸೊ ಅದಕ್ಕೆ ನಾವು ಇವಾಗ ಹೋಗ್ತಾ ಇಲ್ಲ. ಸೊ ನಮಗೆ ತುಂಬ ಟೈಮ್ ಆಗುತ್ತೆ. ಸೊ ಅದಕ್ಕೆ ನಾನು ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಹೋಗ್ತಾ ಇಲ್ವ. ನಾವು ಇವಾಗ ಬಾರ್ಡ್ರ್ ಬೇರೆ ಹೋಗುತ್ತಲ್ಲ, ಸೊ ಅದಕ್ಕೆ ಇವಾಗ ಸ್ಕಿಪ್ ಮಾಡ್ತಾ ಇದ್ದೀವಿ ದರ್ಶನ. सतगुरु सच्चे पातशाह घर में सुख शांति के जड़ ना होवे। अरदास करते हैं गरीब नवाज नाल कृपा करना भाई मान सिंह की बिदा की करनी से चंदन की चौकी मेरे हवाले कर दे, नहीं तो मैं हमला करांगा तो अनंदपुर साहब को बर्बाद कर दिया। सच्ची सरकार के जो मसंद साहब उन्होंने आवाज मारी के आख्या मसंदो दसो की होना चाहिए, हल की है।
आपको सरकारी ही मिल जाएगी। ಇದೇ ನೋಡಿ ಜಲಿಯನ್ ವಾಲಾಬಾಗ್ ಅಂತ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, 1919ರಲ್ಲಿ ಬ್ರಿಟಿಷರು ಇಂಡಿಯನ್ಸ್ ಮೇಲೆ ಶೂಟಿಂಗ್ ಮಾಡ್ತಾರೆ. ಅಂದರೆ ಇಂಡಿಯನ್ಸ್ ಏನು ಮಾಡ್ತಾರೆ ಅಂದರೆ ಪ್ರೊಟೆಸ್ಟ್ ಮಾಡ್ತಿರ್ತಾರೆ ಸ್ವತಂತ್ರ ಬಗ್ಗೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಬ್ರಿಟಿಷರು ಒಬ್ಬ ಜೆಂಡರ್ ಯುದ್ಧವನ್ನು ಆರ್ಡರ್ ಮಾಡ್ತಾನೆ, ಎಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾರೆ ಎಲ್ಲರೂ ಶೂಟ್ ಮಾಡಿ ಅಂತ. ಸೊ ಅವಾಗ ಆಲ್ಮೋಸ್ಟ್ ಅವ್ರು ಹೇಳೋ ಪ್ರಕಾರ ನಮ್ಮ ಇಲ್ಲಿ 300 to 400 ಜನ ಅಷ್ಟೇ ಇದ್ರು ಅಂತ ಅಂದ್ಕೊಂಡು ಹೇಳ್ತಾರೆ. ಬಟ್ ಇಲ್ಲಿ ಸತ್ತಿರೋದು ಆಲ್ಮೋಸ್ಟ್ 1,000 ಜನ ಶೂಟ್ ಮಾಡಿ ಸಾಯಿಸ್ತಾರೆ. उसका नाम हर भारतीय की जुबान पे होगा। भगत सिंह ने शुरू विच गणेश शंकर विद्यार्थी के नाम पर किया, पर 6 ही तो हिंदुस्तान रिपब्लिक आर्मी ने ਅਤੇ ਫਿਰ हिंदुस्तान सोशलिस्ट रिपब्लिक आर्मी ने सिपाही बांटे। ಗಾಯ್ಸ್ ಇವಾಗ ಬಾಗಾ ಬಾರ್ಡ್ರಿಗೆ ಎಂಟ್ರ್ ಆಗಿ ಹೊರಗಡೆ ಹೋಗ್ತಾ ಇದ್ದೀವಿ ಪರೇಡ್ ನೋಡೋಕ್ಕೆ. ಅಮೃತ್ಸರಿಂದ 15 ಕಿಲೋಮೀಟ್ರ್ ಇಲ್ಲ 30 ಕಿಲೋಮೀಟ್ರ್ ಇದೆ. ಇಲ್ಲಿ ಒಳಗಡೆ ಯಾವುದೇ ರೀತಿ ವೈರು, ಪವರ್ ಬ್ಯಾಂಕು, ಆಮೇಲೆ ಬ್ಯಾಗು ಯಾವುದೇ ಅಲಾವ್ ಇಲ್ಲ. ಹೋಗುವಾಗ ಚೆಕ್ ಮಾಡ್ತಾರೆ, ಅಲಾವ್ ಮಾಡಲ್ಲ.
पटाखे जाते हैं